ಸೀಬರ್ಡ್ ಬಸ್ ಏನು ಹೊತ್ತು ಇಳಿಯುತ್ತು ಆ ಬಸ್ನಲ್ಲಿ ಮಾರ್ಗಸೂಚಿ ಪಾಲನೆ ಆಗಿತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಹೊತ್ತಿ ಉರಿತಾ ಇದ್ದಂತಹ ಬಸ್ನಲ್ಲಿ ಪ್ರಯಾಣಿಕರು ಬಸ್ನಿಂದ ಆಚೆ ಬರೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಾರ್ಗಸೂಚಿ ಪಾಲನೆ ಆಗಿದ್ದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತ? ಎಕ್ಸಿಟ್ ಅನ್ನುವಂಥದ್ದಲ್ಲಿ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಮಾರ್ಗಸೂಚಿಗಳ ಪಾಲನೆ ಸರಿಯಾಗಿ ಆಗಿದ್ದಿದ್ರೆ ಬಹುಶಃ ಪ್ರಯಾಣಿಕರು ಇವತ್ತು ಇಷ್ಟೊಂದು ಕಷ್ಟ ಎದುರಿಸಬೇಕಾಗಿ ಬರ್ತಾ ಇತ್ತ? ದಗದಗಿಸಿದ ಬಸ್ನಿಂದ ಹೊರಬರೋದಕ್ಕೆ ಪ್ರಯಾಣಿಕರು ಪರದಾಡಿದ್ದಾರೆ. ಸುಖಕರ ಪ್ರಯಾಣಕ್ಕೆ ಸ್ಲೀಪರ್ ಬಸ್ಗಳು ಎಷ್ಟು ಸೇಫ್? ಹಾಗಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಬಸ್ ಮಾಲೀಕರು ಪಾಲಿಸಿದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಸ್ಲೀಪರ್ ಬಸ್ಗಳ ಮಾರ್ಗಸೂಚಿಯ ಸತ್ಯ ದರ್ಶನ. ಮಾರ್ಗಸೂಚಿ ಯಾವ ರೀತಿ ಇರುತ್ತೆ, ಮಾರ್ಗಸೂಚಿ ಪಾಲನೆ ಆಗಿತ್ತೋ ಇಲ್ವೋ ದುರಂತ ನಡೆದಂತಹ ಬಸ್ನಲ್ಲಿ, ಏನೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳುತ್ತೆ, ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡುತ್ತಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಒಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ಸೀದಾ ನಾವೀಗ ಮಾರ್ಕೆಟ್ ರೋಡ್ ನಲ್ಲಿದ್ದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ ನಲ್ಲಿ ಹಲವು ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸೀಬೋರ್ಡ್ ಅನ್ನುವಂತಹ ಒಂದು ಬಸ್ ಹೋಗಿರುವಂತದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ ನ ನೀವು ಏನ್ ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದ್ರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದ್ರೂ ಟಚ್ ಆಗಿ ಅದು ಒಡೆದು ಹೋದ್ರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂತಹ ರೂಲ್ ಇದೆ. ಅದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ ನ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಗ್ಲಾಸ್ ಡೋರ್ ಗಳು ಇರುವಂತದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂತದ್ದು ತಾವು ದೃಶ್ಯಗಳನ್ನು ನೋಡಬಹುದು. ಅದನ್ನ ಒಂದು ಚೂರು ಆ ಒಂದು ಗಾಜಿಗೆ ಏನಾದ್ರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿ ಆಗುತ್ತೆ. ಆ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ ಗಳಲ್ಲಿ ಅಳವಡಿಸಲಾಗುತ್ತೆ. ಆದ್ರೆ ನಿನ್ನೆ ಸೀಬೋರ್ಡ್ ಬಸ್ ನಲ್ಲಿ ಯಾವ ರೀತಿಯಾಗಿ ಇದು ಇತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂತದ್ದು. ಅದರ ಗುರುತು ಪತ್ತೆಗೆ ಅಂದ್ರೆ ಯಾರ್ಯಾರು ಪ್ರಯಾಣಿಕರಿದ್ರು ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ತಾವು ದೃಶ್ಯಗಳು ನೋಡಬಹುದು. ಮಧ್ಯಭಾಗದಲ್ಲಿ ಅಂದ್ರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಮತ್ತೊಂದು ಡೋರ್ ಇರುತ್ತೆ. ಅಂದ್ರೆ ಬಸ್ ಪಲ್ಟಿ ಆದಂತಹ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗಬಹುದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದ್ರೂ ಆದಾಗ ಈ ಒಂದು ಅಂಡರ್ ಗ್ರೌಂಡ್ ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸಿಕೊಳ್ಳೋದಕ್ಕೆ ಒಂದು ಅಂದ್ರೆ ಪಾರಾಗಲು ಒಂದು ಅವಕಾಶ ಇರುವಂತದ್ದು. ಇದೇ ರೀತಿಯಾಗಿ ಬಸ್ ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂತದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಮುಖ್ಯವಾಗಿ ಈ ರೀತಿಯಾದಂತಹ ದುರಂತಗಳು ಆಗಲು ಕಾರಣ ಏನು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂತಹ ದುರಂತಗಳಾಗ್ತವೆ. ಆದ್ರೆ ಒಂದು ಖಾಸಗಿ ಬಸ್ ನಾವೀಗ ತೋರಿಸ್ತಾ ಹೋಗ್ತಾ ಇದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಫೈರ್ ಎಕ್ಸ್ಟೆನ್ಷನ್ ನೀವು ನೋಡಬಹುದು ಯಾವ ತರ ಇದೆ. ಅಂದ್ರೆ ಅಗ್ನಿ ಅನಾಹುತ ಆದಾಗ ಅದನ್ನ ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಭಾಗದಲ್ಲಿ ಈ ದುರಂತ ಏನಾಯ್ತು, ಸೀಬರ್ಡ್ ಅನ್ನುವಂತಹ ಬಸ್ ಏನಿದೆ ಅಲ್ಲಿ ಆ ಒಂದು ಲಾರಿ ಬಂದು ಗುದ್ದಿದಾಗ ಒಂದು ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದ್ರೆ ಅಲ್ಲಿ ಅದು ಆಗಲು ಕಾರಣ ಏನು? ಒಂದು ಬಸ್ ನಲ್ಲಿ ಆ ಒಂದು ಡೀಸೆಲ್ ಟ್ಯಾಂಕ್ ಅನ್ನು ಅಳವಡಿಕೆ ಮಾಡಿದಾಗ ಅದಕ್ಕೆ ಸೇಫರ್ ಸೈಡ್ ಯಾವ ರೀತಿ ಅದನ್ನ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನ ಅಳವಡಿಕೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಆಗಿದ್ದೇನು, ಅತಿಯಾದಂತಹ ಒಂದು ಲಗೇಜ್ ಗಳನ್ನ ಹೇರುವಂತಹ ಕಾರಣದಿಂದಾಗಿಯೂ ಕೂಡ ಈ ರೀತಿಯಾದಂತಹ ಘಟನೆ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬಂದಂತಹ ಅಂಶ. ಜೊತೆಗೆ ಆ ಒಂದು ಅತಿಯಾದ ಲೋಡ್ ಅನ್ನ ತೆಗೆದುಕೊಂಡು ಸುಮಾರು ಕಿಲೋಮೀಟರ್ ಚಲನೆ ಮಾಡಿದಾಗ ಆ ಬಸ್ ನ ಒಂದು ಇಂಜಿನ್ ಏನಿರುತ್ತೆ ಅದು ಕೂಡ ಹೀಟ್ ಆಗುತ್ತೆ. ಅಂತ ಸಮಯದಲ್ಲಿ ಒಂದು ಅಪಘಾತ ಆದಾಗ, ಅಗ್ನಿ ದುರಂತ ಆದಾಗ, ಜೊತೆಗೆ ಲೋಡ್ ಗಳೇನಿರುತ್ತೆ ಅದರ ಮೇಲೆ ಒಂದು ಪರಿಣಾಮ ಆಗಿ ಈ ರೀತಿಯಾದಂತಹ ಬಹುದೊಡ್ಡ ದುರಂತ ಆಗಿರಬಹುದು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಬರ್ತಾ ಇರುವ ಅಂಶ. ಸದ್ಯ ನಾವೀಗ ಒಂದು ಮಾಡೆಲ್ ನ ಒಂದು ಖಾಸಗಿ ಬಸ್ ನಲ್ಲಿ ಯಾವ ರೀತಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ ಅನ್ನುವಂಥದ್ದನ್ನ ನೈಜವಾಗಿ ನಿಮಗೆ ತೋರಿಸಿರುವಂತದ್ದು. ಇದೇ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಮಾಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆರ್ಡರ್. ಈ ರೀತಿ ಮಾಡದಲ್ಲಿ ಮತ್ತೊಮ್ಮೆ ಈ ರೀತಿಯಾದಂತಹ ದುರಂತಗಳು ಮರುಕಳಿಸುವುದಿಲ್ಲ ಅನ್ನುವಂಥದ್ದು ಸ್ಥಳೀಯರ ಮಾತು, ಜೊತೆಗೆ ಬಸ್ ಚಾಲಕರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸೀಬರ್ಡ್ ಬಸ್ ಏನು ಹೊತ್ತು ಇಳಿಯುತ್ತು ಆ ಬಸ್ನಲ್ಲಿ ಮಾರ್ಗಸೂಚಿ ಪಾಲನೆ ಆಗಿತ್ತಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ
ಹೊತ್ತಿ ಉರಿತಾ ಇದ್ದಂತಹ ಬಸ್ನಲ್ಲಿ ಪ್ರಯಾಣಿಕರು ಬಸ್ನಿಂದ ಆಚೆ ಬರೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮಾರ್ಗಸೂಚಿ ಪಾಲನೆ ಆಗಿದ್ದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇತ್ತ? ಎಕ್ಸಿಟ್ ಅನ್ನುವಂಥದ್ದಲ್ಲಿ ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಮಾರ್ಗಸೂಚಿಗಳ ಪಾಲನೆ ಸರಿಯಾಗಿ ಆಗಿದ್ದಿದ್ರೆ ಬಹುಶಃ ಪ್ರಯಾಣಿಕರು ಇವತ್ತು ಇಷ್ಟೊಂದು ಕಷ್ಟ ಎದುರಿಸಬೇಕಾಗಿ ಬರ್ತಾ ಇತ್ತ? ದಗದಗಿಸಿದ ಬಸ್ನಿಂದ ಹೊರಬರೋದಕ್ಕೆ ಪ್ರಯಾಣಿಕರು ಪರದಾಡಿದ್ದಾರೆ. ಸುಖಕರ ಪ್ರಯಾಣಕ್ಕೆ ಸ್ಲೀಪರ್ ಬಸ್ಗಳು ಎಷ್ಟು ಸೇಫ್? ಹಾಗಿದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಬಸ್ ಮಾಲೀಕರು ಪಾಲಿಸಿದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಸ್ಲೀಪರ್ ಬಸ್ಗಳ ಮಾರ್ಗಸೂಚಿಯ ಸತ್ಯ ದರ್ಶನ. ಮಾರ್ಗಸೂಚಿ ಯಾವ ರೀತಿ ಇರುತ್ತೆ, ಮಾರ್ಗಸೂಚಿ ಪಾಲನೆ ಆಗಿತ್ತೋ ಇಲ್ವೋ, ದುರಂತ ನಡೆದಂತಹ ಬಸ್ನಲ್ಲಿ ಏನೆಲ್ಲ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು, ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳುತ್ತೆ, ಇವೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಡ್ತಿದ್ದಂತಹ ಸ್ಲೀಪರ್ ಕೋಚ್ ಬಸ್ ಒಂದು ಶಿರೂರು ಬಳಿ ಘೋರ ದುರಂತದಲ್ಲಿ ಸಜೀವ ದಹನದಿಂದ ಸುಮಾರು 9 ಜನ ಸಾವಿಗೀಡಾಗಿದ್ದಾರೆ. ಆ ಒಂದು ದುರಂತ ಘಟನೆ ನಡೆದಿದೆ. ಸದ್ಯ ನಾವೀಗ ಮಾರ್ಕೆಟ್ ರೋಡ್ ನಲ್ಲಿ ಇದೀವಿ. ಅಲ್ಲಿರುವಂತಹ ಸ್ಲೀಪರ್ ಕೋಚ್ ಬಸ್ ನಲ್ಲಿ ಯಾವ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳಿರುತ್ತೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀನಿ ಬನ್ನಿ. ಈ ಒಂದು ಸ್ಲೀಪರ್ ಕೋಚ್ ಬಸ್ ನಲ್ಲಿ ಹಲವು ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳು ಕೂಡ ಇರ್ತವೆ. ಅದನ್ನು ತೋರಿಸುವಂತಹ ಪ್ರಯತ್ನವನ್ನ ನಾವು ಮಾಡ್ತೀವಿ. ಈಗ ನಿನ್ನೆ ಕೂಡ ಇದೇ ರೀತಿಯಾಗಿ ಸಿ ಬೋರ್ಡ್ ಅನ್ನುವಂತಹ ಒಂದು ಬಸ್ ಹೋಗಿರುವಂತದ್ದು. ಬೆಂಗಳೂರಿನಿಂದ ಆ ಒಂದು ಬಸ್ ಹೋಗ್ತಾ ಇತ್ತು. ಈ ಹಂತದಲ್ಲಿ ಗ್ಲಾಸ್ ನ ನೀವು ಏನ್ ನೋಡ್ತಾ ಇದ್ರಿ, ಇಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಕೂಡ ಇರುವಂತದ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಇದೆ. ಅಂದ್ರೆ ಒಂದು ಗ್ಲಾಸ್ಗೆ ಒಂದು ಚೂರು ಏನಾದ್ರೂ ಟಚ್ ಆಗಿ ಅದು ಒಡೆದು ಹೋದ್ರೆ ಸಂಪೂರ್ಣವಾಗಿ ಗ್ಲಾಸ್ ಒಡೆದು ಹೋಗಬೇಕು ಅನ್ನುವಂತಹ ರೂಲ್ ಇದೆ. ಅದೇ ರೀತಿಯಾದಂತಹ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಇಟ್ಟಿರ್ತಾರೆ. ನಾವು ಕೂಡ ಈಗ ಒಂದು ಖಾಸಗಿ ಬಸ್ ನ ನಿಮಗೆ ತೋರಿಸ್ತಾ ಇದೀವಿ. ಇಲ್ಲೂ ಕೂಡ ಅದೇ ರೀತಿಯಾದಂತಹ ಗ್ಲಾಸ್ ಡೋರ್ ಗಳು ಇರುವಂತದ್ದು. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂತ ಅವರು ಹಾಕಿರುವಂತದ್ದು ತಾವು ದೃಶ್ಯಗಳನ್ನ ನೋಡಬಹುದು. ಅದನ್ನ ಒಂದು ಚೂರು ಆ ಒಂದು ಗಾಜಿಗೆ ಏನಾದ್ರೂ ಡ್ಯಾಮೇಜ್ ಆದ ತಕ್ಷಣ ಸಂಪೂರ್ಣವಾಗಿ ಅದು ಪುಡಿ ಆಗುತ್ತೆ. ಆ ರೀತಿಯಾದಂತಹ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಈ ಒಂದು ಸ್ಲೀಪರ್ ಕೋಚ್ ಬಸ್ ಗಳಲ್ಲಿ ಅಳವಡಿಸಲಾಗುತ್ತೆ. ಆದ್ರೆ ನಿನ್ನೆ ಸಿ ಬೋರ್ಡ್ ಬಸ್ ನಲ್ಲಿ ಯಾವ ರೀತಿಯಾಗಿ ಇದು ಇತ್ತ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಆ ಒಂದು ಬಸ್ ಸುಟ್ಟು ಕರಕಲಾಗಿರುವಂತದ್ದು. ಅದರ ಗುರುತು ಪತ್ತೆಗೆ ಅಂದ್ರೆ ಯಾರ್ಯಾರು ಪ್ರಯಾಣಿಕರಿದ್ರು ಅವರ ಗುರುತು ಪತ್ತೆಗೆ ಈಗ FSL ತಂಡ ಒಂದು ಕಾರ್ಯಾಚರಣೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ತಾವು ದೃಶ್ಯಗಳು ನೋಡಬಹುದು. ಮಧ್ಯಭಾಗದಲ್ಲಿ ಅಂದ್ರೆ ಈ ಒಂದು ಸ್ಲೀಪರ್ ಕೋಚ್ ಬಸ್ ಮಧ್ಯಭಾಗದಲ್ಲಿ ಕೆಳಗಡೆ ಒಂದು ಮತ್ತೊಂದು ಡೋರ್ ಇರುತ್ತೆ. ಅಂದ್ರೆ ಬಸ್ ಪಲ್ಟಿ ಆದಂತ ಸಮಯದಲ್ಲಿ ಆ ಗ್ಲಾಸ್ ಮುಖಾಂತರ ಹೋಗಬಹುದು, ಅಥವಾ ಈ ರೀತಿ ಅಗ್ನಿ ಅನಾಹುತ ಏನಾದ್ರೂ ಆದಾಗ ಈ ಒಂದು ಅಂಡರ್ ಗ್ರೌಂಡ್ ನ ಒಂದು ಬಾಗಿಲೇನಿದೆ ಆ ಮುಖಾಂತರವಾಗಿ ಪ್ರಯಾಣಿಕರು ತಪ್ಪಿಸಿಕೊಳ್ಳೋದಕ್ಕೆ ಅಂದ್ರೆ ಪಾರಾಗಲು ಒಂದು ಅವಕಾಶ ಇರುವಂತದ್ದು. ಇದೇ ರೀತಿಯಾಗಿ ಬಸ್ ನ ಹಿಂಬದಿಯಲ್ಲೂ ಕೂಡ ನೀವು ನೇರವಾಗಿ ನೋಡುವಂತದ್ದು. ಅಲ್ಲೂ ಕೂಡ ಒಂದು ಎಮರ್ಜೆನ್ಸಿ ಎಕ್ಸಿಟ್ ಅನ್ನ ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಮುಖ್ಯವಾಗಿ ಈ ರೀತಿಯಾದಂತಹ ದುರಂತಗಳು ಆಗಲು ಕಾರಣ ಏನು ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್ ಸರಿಯಾಗಿ ಇರದೇ ಹೋದಲ್ಲಿ ಈ ರೀತಿಯಾದಂತಹ ದುರಂತಗಳಾಗ್ತವೆ. ಆದ್ರೆ ಒಂದು ಖಾಸಗಿ ಬಸ್ ನಾವೀಗ ತೋರಿಸ್ತಾ ಹೋಗ್ತಾ ಇದೀವಿ ನಿಮಗೆ. ಅಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಗಳು ಫೈರ್ ಎಕ್ಸ್ಟೆನ್ಷನ್ ನೀವು ನೋಡಬಹುದು ಯಾವ ತರ ಇದೆ. ಅಂದ್ರೆ ಅಗ್ನಿ ಅನಾಹುತ ಆದಾಗ ಅದನ್ನ ತಡೆ ಹಿಡಿಯಲು ಸಾಧನ ಏನಿರುತ್ತೆ ಅದನ್ನು ಕೂಡ ಇವರು ಇಲ್ಲಿ ಅಳವಡಿಕೆ ಮಾಡಿರುವಂತದ್ದು. ಭಾಗದಲ್ಲಿ ಈ ದುರಂತ ಏನಾಯ್ತು, ಸಿ ಬೋರ್ಡ್ ಅನ್ನುವಂತಹ ಬಸ್ ಏನಿದೆ ಅಲ್ಲಿ ಆ ಒಂದು ಲಾರಿ ಬಂದು ಗುದ್ದಿದಾಗ ಒಂದು ಡೀಸೆಲ್ ಟ್ಯಾಂಕ್ ಲೀಕ್ ಆಗಿ ಬ್ಲಾಸ್ಟ್ ಆಗಿದೆ ಅನ್ನುವಂತಹ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯ ಆಗಿದೆ. ಆದ್ರೆ ಅಲ್ಲಿ ಅದು ಆಗಲು ಕಾರಣ ಏನು, ಒಂದು ಬಸ್ ನಲ್ಲಿ ಆ ಒಂದು ಡೀಸೆಲ್ ಟ್ಯಾಂಕ್ ಅನ್ನು ಅಳವಡಿಕೆ ಮಾಡಿದಾಗ ಅದಕ್ಕೆ ಸೇಫರ್ ಸೈಡ್ ಯಾವ ರೀತಿ ಅದನ್ನ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅದನ್ನ ಅಳವಡಿಕೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಆಗಿದ್ದೇನು, ಅತಿಯಾದಂತಹ ಒಂದು ಲಗೇಜ್ ಗಳನ್ನ ಹೇರುವಂತಹ ಕಾರಣದಿಂದಾಗಿಯೂ ಕೂಡ ಈ ರೀತಿಯಾದಂತಹ ಘಟನೆ ಆಗಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬಂದಂತಹ ಅಂಶ. ಜೊತೆಗೆ ಆ ಒಂದು ಅತಿಯಾದ ಲೋಡ್ ಅನ್ನ ತೆಗೆದುಕೊಂಡು ಸುಮಾರು ಕಿಲೋಮೀಟರ್ ಚಲನೆ ಮಾಡಿದಾಗ ಆ ಬಸ್ ನ ಒಂದು ಇಂಜಿನ್ ಏನಿರುತ್ತೆ ಅದು ಕೂಡ ಹೀಟ್ ಆಗುತ್ತೆ. ಅಂತ ಸಮಯದಲ್ಲಿ ಒಂದು ಅಪಘಾತ ಆದಾಗ, ಅಗ್ನಿ ದುರಂತ ಆದಾಗ, ಜೊತೆಗೆ ಲೋಡ್ ಗಳೇನಿರುತ್ತೆ ಅದರ ಮೇಲೆ ಒಂದು ಪರಿಣಾಮ ಆಗಿ ಈ ರೀತಿಯಾದಂತಹ ಬಹುದೊಡ್ಡ ದುರಂತ ಆಗಿರಬಹುದು ಅನ್ನುವಂಥದ್ದು ಈಗ ತನಿಖೆಯಲ್ಲಿ ಬರ್ತಾ ಇರುವ ಅಂಶ. ಸದ್ಯ ನಾವೀಗ ಒಂದು ಮಾಡೆಲ್ ನ ಒಂದು ಖಾಸಗಿ ಬಸ್ ನಲ್ಲಿ ಯಾವ ರೀತಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ ಅನ್ನುವಂಥದ್ದನ್ನ ನೈಜವಾಗಿ ನಿಮಗೆ ತೋರಿಸಿರುವಂತದ್ದು. ಇದೇ ರೀತಿಯಾಗಿ ಎಮರ್ಜೆನ್ಸಿ ಎಕ್ಸಿಟ್ ಗಳನ್ನ ಮಾಡಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಆರ್ಡರ್. ಈ ರೀತಿ ಮಾಡದಲ್ಲಿ ಮತ್ತೊಮ್ಮೆ ಈ ರೀತಿಯಾದಂತಹ ದುರಂತಗಳು ಮರುಕಳಿಸುವುದಿಲ್ಲ ಅನ್ನುವಂಥದ್ದು ಸ್ಥಳೀಯರ ಮಾತು, ಜೊತೆಗೆ ಬಸ್ ಚಾಲಕರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.